ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಶಿರೀಷ, ನೇಚರ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತು ನಾವು ನಮ್ಮ ಗಿರೀಶ್ ಗೌಡ್ರು ಪ್ರೊಡ್ಯೂಸರ್ ಆದ ನಮ್ಮ ಗಾಂಧಿನಿ ಗೆಸ್ಟ್ ಹೌಸ್ ಮೂವಿ ಬಗ್ಗೆ ಮಾತನಾಡುತ್ತಿದ್ದೇವೆ. ಹಲೋ ಸರ್, ನಮಸ್ಕಾರ. ಹೇಗಿದ್ದೀರಾ? ಹಾಂ ಸರ್, ಚೆನ್ನಾಗಿದೆ. ಇವತ್ತಿನ ಇಂಟರ್ವ್ಯೂ ಗಾಂಧಿನಿ ಗೆಸ್ಟ್ ಹೌಸ್ ಬಗ್ಗೆ ನಾವು ಡಿಟೇಲ್ ಆಗಿ ಮಾತಾಡೋಣ ಅಂತ ಹೇಳಿದ್ದು ನಮ್ಮ ಪ್ರೊಡ್ಯೂಸರ್ ಗಿರೀಶ್ ಗೌಡ್ರು ಇಲ್ಲೇ ಇದ್ದಾರೆ. ಸರ್, ನೀವು ಹಲವಾರು ಪಾತ್ರಗಳನ್ನ ಹಾಗೂ ಗಾಯಕಿಗಳ ಜೊತೆ ಒಳ್ಳೆ ಪ್ರದರ್ಶನವನ್ನು ಮಾಡಿ ಕರ್ನಾಟಕದಲ್ಲೇ ಒಳ್ಳೆ ಹೆಸರು ಪ್ರತಿಷ್ಠೆ ತಗೊಂಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾತನಾಡಿ ಹೇಳ್ತೀರಾ? ನಾನು ಹಲವಾರು ಹಾಡುಗಳನ್ನ ಹಾಡಿದ್ದೇನೆ. ಈ ಸಂಗೀತ ಲೋಕದಲ್ಲಿ ನನಗೆ ಇತ್ತೀಚೆಗೆ ಬಂದಂತ ಒಬ್ಬ ಪುಟ್ಟ ಗಾಯಕ ಪ್ರಪಾದನರು ಹಲವಾರು ಸಿನಿಮಾ ಅಲ್ಲ, ಹಲವಾರು ಹಾಡುಗಳನ್ನ ನಾನು ಹಾಡಿಟರೊಂದಿಗೆ ಹಾಡಿದ್ದೇನೆ. ಹಲವಾರು ಹಿರಿಯ ನಟ ನಟಿಯರ ಜೊತೆ ಕೂಡ, ಹಲವಾರು ಹಿರಿಯ ಗಾಯಕರ ಜೊತೆ ಕೂಡ ನಾನು ಹಾಡಿದ್ದೇನೆ. ಎಲ್ಲರೂ ನನ್ನ ಪ್ರೀತಿಸಿ ಗೌರವಿಸಿ ನನ್ನ ಅದ್ಭುತವಾಗಿ ನನ್ನ ಒಂದು ಅಭಿಮಾನಕ್ಕೆ ಅವರಿಗೆ ಕೆಲವೊಂದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೂ ಇದರ ನಿರ್ದೇಶನದ ಬಗ್ಗೆ ನೀವು ಸ್ವಲ್ಪ ಅದರ ಬಗ್ಗೆ ಮೂವಿ ಗೆಸ್ಟ್ ಹೌಸ್, ಗಾಂಧಿ ಗೆಸ್ಟ್ ಹೌಸ್ ಅಂತ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿ ರಿಲೀಸ್ ಆಗುವ ಹೆಸರು ಪ್ರತಿಷ್ಠೆ ತರುವ ಈ ಸಿನಿಮಾ ಬಗ್ಗೆ ಸ್ವಲ್ಪ ಮಾತನಾಡಿ ಅದ್ರ ಬಗ್ಗೆ ಹೋಗ್ತೀರಾ? ಗಾಂಧಿನಿ ಗೆಸ್ಟ್ ಹೌಸ್ ಅಂದ್ರೆ ಒಂದು ಗುಪ್ತವಾಗಿರ್ತಕ್ಕಂಥ ಮೌನ ಕಥೆ, ಒಂದು ಆತ್ಮ ಹೇಳುವಂತ ಕಥೆ. ಸಿಟಿಯಿಂದ ಹಳ್ಳಿಗೆ ಹೋಗಿ ಹೇಗೆ ಅಲ್ಲಿ ಪ್ರೀತಿ ಸೃಷ್ಟಿ ಆಗುತ್ತೆ, ಮತ್ತೆ ಅಲ್ಲಿಂದ ಸಿಟಿಗೆ ಬಂದು ಹೇಗೆ ಅಲ್ಲಿ ಪ್ರೀತಿ ಮತ್ತೆ ಸೃಷ್ಟಿ ಆಗುತ್ತೆ ಅಂತ ಒಂದು ಅಂಶನ ಇಟ್ಕೊಂಡು ಈ ಒಂದು ಸಿನಿಮಾನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿ ಚಿತ್ರಕಥೆ, ಈ ಚಿತ್ರಕ್ಕೆ ಕಥೆ ಬರೆದಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾದ ಹರೀಶ್ ಅವರು ಕೂಡ ಅದ್ಭುತವಾಗಿ ಕಥೆ ಬರೆದಿದ್ದಾರೆ. ಅದಕ್ಕೆ ಸಾಹಿತ್ಯ ಕೂಡ ನಾನೇ ಕೂಡ ಬರೆದಿದ್ದೇನೆ, ನಿರ್ಮಾಪಕರು ಕೂಡ ನಾನೇ ಇರೋದ್ರಿಂದ ಈ ಸಿನಿಮಾ ಅತಿ ಹೆಚ್ಚು ಬೆಂಬಲಿಸಿ ಪ್ರೋತ್ಸಾಹಿಸಿ ಎಂದು ನಮ್ಮ ಕರ್ನಾಟಕದ ಜನತೆಗೆ ನಾನು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ನನಗೂ ಒಳ್ಳೆಯ ರೋಲ್ ಕೊಟ್ಟಿದ್ದಕ್ಕೆ, ಮೂವಿಲಿ ಪ್ರಥಮ ರೋಲ್ ಕೊಟ್ಟಿದ್ದಕ್ಕೆ ನಾನು ತುಂಬಾ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಸಿಂಗಿಂಗ್ ಏನೋ ಆಡ್ತಾ ಇರ್ತಾರೆ ನನಗೆ ಕೇಳಿದ್ರೆ, ನೀವು ಏನು ಹಾಡ್ತೀರಾ? ಹೌದು ಸರ್, ನಾನು ಚಿಕ್ಕವಳಿದ್ದಾಗ ಕ್ಲಾಸಿಕಲ್ ಸಿಂಗರ್ ಕಮ್ ಕ್ಲಾಸಿಕಲ್ ಡ್ಯಾನ್ಸರ್. ಸೊ 8 ವರ್ಷ ಇದರಲ್ಲಿ ಟ್ರೈನಿಂಗ್ ತಗೊಂಡಿದ್ದೇನೆ. ಸೊ ಹಲವಾರು ಚಿಕ್ಕ ಚಿಕ್ಕ ಸ್ಕೂಲಲ್ಲಿ ಅವ್ರ ಕಾಲೇಜಲ್ಲಿ ಪ್ರದರ್ಶನಗಳು ಮಾಡಿದ್ದೇನೆ. ಪ್ರೋಗ್ರಾಮ್ಸ್ ಅಲ್ಲಿ ಬಹಳ ಮಾಡಿ ಪ್ರತಿಷ್ಠೆಗಳು ತಗೊಂಡಿದ್ದೇನೆ ಸರ್. ಅದಕ್ಕೆ ಈ ಸಿನಿಮಾದಲ್ಲಿ ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದ. ನಾನು ಬಹಳ ಥ್ಯಾಂಕ್ಸ್. ನಾವು ಚಾನ್ಸ್ ಕೊಟ್ಟೋದಕ್ಕಿಂತ ಮುಂಚೆ ನಿಮ್ಮ ಒಂದು ಒಳ್ಳೆಯ ಪ್ರತಿಭೆ, ಈ ಚಿತ್ರಕಥೆಗೆ ಬಹಳ ನೀವು ಸಟ್ಟಾಗ್ತೀರಿ ಅನ್ನೋ ಒಂದು ಕೆಲವೊಂದು ಪಾತ್ರಧಾರರಿಗೆ ಮಾತ್ರ ಈ ಸಿನಿಮಾಗೆ ನಾವು ತಗೊಳ್ತಾ ಇದ್ದೀವಿ. 3 ಜನ ಹೀರೋಯಿನ್ ಕೂಡ ಅವರ ಪ್ರತಿಭೆ ನೋಡಿ ಈ ಸಿನಿಮಾಗೆ ಯಾರು ಶೂಟ್ ಆಗ್ತಾರೆ ಅವ್ರನ್ನ ನಾವು ಗುರುತಿಸಿ, ಹರೀಶ್ ಗೌಡ್ರು ನಾವು ಈ 3 ಜನರು ಗುರುತಿಸಿ ಈ ಸಿನಿಮಾ ನಾವು 3 ಜನ ಹೀರೋಗಳನ್ನ ತಗೊಂಡಿದ್ದೀವಿ. ಅದರಲ್ಲಿ ಒಬ್ಬ ಹೀರೋ. ಹಾಗಾಗಿ ಈ ಚಿತ್ರ ನಿಮ್ಮೆಲ್ಲರಿಂದ ಮೂಡಿಗಳಲ್ಲಿ ನೀವು ಅದ್ಭುತ ಗಾಯಕಿ ಕೂಡ, ಅದ್ಭುತವಾಗಿ ನಟನೆ ಕೂಡ ಮಾಡಿ ಕರ್ನಾಟಕದ ಆದ್ಯಂತ ಈ ಸಿನಿಮಾ ಎಲ್ಲ ಕಡೆ ಎಲ್ಲಾ ಥಿಯೇಟರ್ಗಳಲ್ಲಿ ಪ್ರಚಾರ ಆಗಲಿ, ಮೂಡಿ ಬರಲಿ ಒಳ್ಳೆ ರೀತಿಯಿಂದ ನಾನು ಕೇಳ್ಕೊಳ್ತೀನಿ. Thank you so much, sir. Thanks a lot for your time. Thank you so much. Thank you everyone for watching this wonderful video. And thanks a lot for Girish Gowdu, sir, from Gandhini Studio producer. This movie will be a very, very, very successful, and it's going to be a hit in the whole Karnataka. Thank you so much for all of you for the time. And also, the last words from Girish Gowdu. ನನ್ನ ಎಲ್ಲಾ ಕರ್ನಾಟಕದಲ್ಲಿ ಯೂಟ್ಯೂಬ್ ನಲ್ಲಿ ನಾನು ಎಲ್ಲೇ ಹೋದ್ರು ನೀವು ಹಾಡಿ ಸರ್ ಅಂದ್ರೆ ನಾನು ಅದ್ಭುತ ಗಾಯಕ ಅಲ್ಲ, ಆದ್ರೆ ಒಂದು ಅವರ ಅಭಿಮಾನ ಪ್ರೀತಿಗೆ ನಾನು ಆಗ್ತಾ ಇರ್ತೀನಿ. ನೀವು ಕೂಡ ಒಂದೆರಡು ಲೈನ್ ಹಾಡ್ಬೋದಲ್ಲ? ಓಕೆ ಸರ್, ನನ್ನ ಚಿಕ್ಕ ವಯಸ್ಸಿನಲ್ಲಿ ಇರುವ ಚಿಕ್ಕ ಜಾನಪದ ಗೀತೆಯನ್ನು 1-2 ಲೈನ್ ಹಾಡಿ ತೋರಿಸುತ್ತೇನೆ, ನಿಮಗೆ. ಚಿನ್ನಪ್ಪ ಚಿನ್ನಗೌಡ ಕುಂಬರ ಮಾಡಿದ ಕೊಡಲವ್ವ, ಕುಂಬರ ಮಾಡಿದ ಕೊಡಲವ್ವ, ಚಿನ್ನಗೆ ತಂದೇನಾ ತಂಗಿ ನೀರಿಗೆ ಬಂದೇನಾ, ನೆನ್ನೆಗೆ ಬಂದೇನಾ ತಂಗಿ ನೀರಿಗೆ ಬಂದೇನಾ, ನಿಂಬಿಯ ಕೊಡಮ್ಯಾಗ ನಿಹಂಗ ಬಾಗಿ ಬೆಳಲವ್ವ, ನಿಹಂಗ ಬಾಗಿ ಬೆಳಲವ್ವ, ನಿನಗೆ ಬಂದೇನಾ ತಂಗಿ ನೀರಿಗೆ ಬಂದೇನಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಿಮ್ಮದೊಂದು ಚಿಕ್ಕ ಜ್ಞಾನ ಇದೆ ಸರ್, ಪ್ಲೀಸ್ ನಮ್ಮ ವೀಕ್ಷಕರಿಗೋಸ್ಕರ ಪ್ಲೀಸ್.
ನಾನು ಹಲವಾರು ಗಾಯನಕ್ಕೆ ಹೋದೆ. ನಾನು ಹಳೆ ಹಾಡುಗಳನ್ನ ತಗೊಂಡು ಅದ್ಭುತವಾದ ನಿಮ್ಮಂತ ಸಾಹಿತ್ಯ ತಗೊಂಡು ಹಾಡುದು. ನೀವು ಒಂದು ಹಳೆ ಜನಪದ ಗೀತೆ ಸಾಲುಕ್ಕೆ ನಮ್ಮ ತಂದೆ ಹೆಸರು ಚೆನ್ನೇಗೌಡ, ಆ ಒಂದು ಹಾಡೆ ನೀವು ಹೇಳೋದು ನನಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಹಾ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದೂ ನಿನ್ನನ್ನು ಹಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದೂ ನಿನ್ನನ್ನು ಹಗಲಿ ನಾನಿರಲಾರೆ, ಸಾವಿರ ಜನ್ಮವೇ ಬರಲಿ ಬಿಡುವುದೊಂದೇ ನನ್ನವಳಾಗಿರು ನೀನು ಎನ್ನುವುದೊಂದೇ, ನಾನಡಲಾದರೆ ನೀ ನದಿಯಾಗುವೆ, ಸೇರಲು ನಿನ್ನ ನೋಡಿ ನೋಡಿ ಹಾಡುವೆ ಹಾಡುವೆ ಹಾಡುವೆ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಧನ್ಯವಾದ. ಧನ್ಯವಾದಗಳು, ತುಂಬಾ ಧನ್ಯವಾದಗಳು ಸರ್.